ಇಂದಿನ ತರಗತಿ ತಮಗೆಲ್ಲ ಸ್ವಾಗತ. ನಿಮ್ಮೊಂದು ಹಂಚಿಕೊಳ್ಳುವ ವಿಷಯ ವಸ್ತು ಪ್ರಚಲಿತ ಘಟನೆಗಳಲ್ಲಿ ಕಾರ್ ಟಿ ಸೆಲ್ ಥೆರಪಿ, ಇದೊಂದು ಸಾಂಪ್ರದಾಯಿಕ ಚಿಕಿತ್ಸೆ. ಇದ್ರ ಬಗ್ಗೆ ನಾವು ತಿಳ್ಕೊಳ್ಳುವ, ಇದೇನಂತ ನೋಡ್ಕೊಂಡು ಬರುವ. ಮೊದಲ ಬಾರಿಗೆ ವಿಜ್ಞಾನಿಗಳು ಕಾರ್ ಟಿ ಎಂಬ ಅತ್ಯಾಧುನಿಕ ಕೋಶ ಚಿಕಿತ್ಸೆಯನ್ನು ಬಳಸಿ ವರ್ಷಗಳ ಕಾಲ ಸಾಂಪ್ರದಾಯಿಕ ಚಿಕಿತ್ಸೆಗೆ ಪ್ರತಿರೋಧ ವ್ಯಕ್ತಪಡಿಸಿದ 3 ವಿಭಿನ್ನ ಮಾರಣಾಂತಿಕ ಸ್ವಯಂ ನಿರೋಧಕ ಕಾಯಿಲೆಗಳ ರೋಗಿಗಳಿಗೆ ಯಶಸ್ವಿಯಾಗಿ ಚಿಕಿತ್ಸೆ ನೀಡಿದ್ದಾರೆ. ಇದು ಒಂದು ಪ್ರಗತಿಪರ ಹೆಜ್ಜೆ ಆಗಿದೆ. ಕಾರ್ ಟಿ ಕೋಶ ಚಿಕಿತ್ಸೆ ಎಂದರೆ ಚಿಮೆರಿಕ್ ಆಂಟಿಜೆನ್ ರಿಸೆಪ್ಟರ್ ಟಿ ಸೆಲ್ ಥೆರಪಿ ಅಂತ. ಕಾರ್ ಟಿ ಅಂದರೆ ಚಿಮೆರಿಕ್ ಆಂಟಿಜನ್ ರಿಸೆಪ್ಟರ್ ಟಿ ಸೆಲ್ ಥೆರಪಿ, ಅದನ್ನೇ ನಾವು ಶಾರ್ಟಾಗಿ ಕಾರ್ ಟಿ ಥೆರಪಿ ಅಂತ ಹೇಳ್ತೇವೆ. ರೋಗಿಯ ಸ್ವಂತ ರೋಗ ನಿರೋಧಕ ಕೋಶಗಳನ್ನು ರೋಗದ ವಿರುದ್ಧ ಹೋರಾಡಲು ಮಾರ್ಪಡಿಸುವ ಮೂಲಕ ಕೆಲವು ರೀತಿಯ ಕ್ಯಾನ್ಸರ್ ಮತ್ತು ಈಗ ಸ್ವಯಂ ನಿರೋಧಕ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುವ ಇಮ್ಯುನೊಥೆರಪಿಯ ಒಂದು ಮುಂದುವರಿದ ರೂಪವಾಗಿದೆ. ಈ ಚಿಕಿತ್ಸೆಯನ್ನು ನಿರ್ದಿಷ್ಟ ರೀತಿಯ ರಕ್ತದ ಕ್ಯಾನ್ಸರ್ಗಾಗಿ ವಿನ್ಯಾಸಗೊಳಿಸಲಾಗಿದೆ ಮತ್ತು ಸಾಮಾನ್ಯವಾಗಿ ಕ್ಯಾನ್ಸರ್ ಮರುಕಳಿಸಿರುವ ಅಥವಾ ಮೊದಲ ಸಾಲಿನ ಚಿಕಿತ್ಸೆಗೆ ಪ್ರತಿಕ್ರಿಯಿಸಿದ ರೋಗಿಗಳಿಗೆ ನೀಡಲಾಗುತ್ತದೆ. ಕಾರ್ ಟಿ ಕೋಶ ಚಿಕಿತ್ಸೆಯಿಂದ ಬಗ್ಗೆ. ಯಾವುದೇ ಕಾರ್ ಟಿ ಕೋಶ ಚಿಕಿತ್ಸೆಗಾಗಿ ರೋಗಿಯ ರಕ್ತವನ್ನು ಫಿಲ್ಟರ್ ಮಾಡುವ ಮೂಲಕ ಅವರ ರೋಗನಿರೋಧಕ ಟಿ ಕೋಶಗಳನ್ನು ಸಂಗ್ರಹಿಸಲಾಗುತ್ತದೆ. ಟಿ ಜೀವಕೋಶಗಳು ಅಂದರೆ ಟಿ ಅಂದರೆ ಲಿಂಫೋಸೈಟ್ಸ್ ಒಂದು ರೀತಿಯ ಬಿಳಿ ರಕ್ತ ಕಣಗಳಾಗಿವೆ. ಇವು ದೇಹದ ರೋಗ ನಿರೋಧಕ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ದೇಹಕ್ಕೆ ಸೇರದ ಜೀವಕೋಶಗಳಿಂದ ಸೂಕ್ಷ್ಮ ಜೀವಿಗಳು ಮತ್ತು ಕ್ಯಾನ್ಸರ್ ಕೋಶಗಳನ್ನು ಗುರುತಿಸಿ ಆಕ್ರಮಣ ಮಾಡುತ್ತವೆ. ಪ್ರಯೋಗಾಲಯದ FT ಕೋಶಗಳನ್ನು ಚಿಮೆರಿಕ್ ಆಂಟಿಜನ್ ಗ್ರಾಹಕಗಳು ಎಂಬ ಸಂಶ್ಲೇಷಿತ ಪ್ರೋಟೀನ್ಗಳನ್ನು ಉತ್ಪಾದಿಸಲು ಮಾರ್ಪಡಿಸಲಾಗುತ್ತದೆ. ಮಾರ್ಪಡಿಸಿದ ಕೋಶಗಳನ್ನು ಕಾರ್ ಟಿ ಕೋಶಗಳು ಎಂದು ಕರೆಯಲಾಗುತ್ತದೆ. ನಂತರ ಈ ಜೀವಕೋಶಗಳನ್ನು ಪ್ರಯೋಗಾಲಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಸಲಾಗುತ್ತದೆ ಮತ್ತು ಅಂತಿಮವಾಗಿ ವ್ಯಕ್ತಿಯ ರಕ್ತ ಪ್ರವಾಹಕ್ಕೆ ಮತ್ತೆ ತುಂಬಿಸಲಾಗುತ್ತದೆ. ಕಾರ್ಗಳನ್ನು ಕ್ಯಾನ್ಸರ್ ರೋಗ ಕೋಶಗಳ ಮೇಲೆ ಇರುವ ಪ್ರತಿಜನಕಗಳು ಎಂಬ ನಿರ್ದಿಷ್ಟ ಪ್ರೋಟೀನ್ಗಳಾಗಿ ಟಿ ಕೋಶಗಳನ್ನು ಬಂಧಿಸಲು ಅನುವು ಮಾಡಿಕೊಡುತ್ತವೆ. ಈ ಬಂಧನವು ಕ್ಯಾನ್ಸರ್ ಕೋಶಗಳನ್ನು ಕೊಲ್ಲಲು ಟಿ ಕೋಶಗಳನ್ನು ಸಕ್ರಿಯಗೊಳಿಸಲಾಗುತ್ತದೆ. ಸಾಯ್ದಿರುವ ಕ್ಯಾನ್ಸರ್ ಕೋಶಗಳು ಮತ್ತಷ್ಟು ರೋಗ ನಿರೋಧಕ ಪ್ರತಿಕ್ರಿಯೆಗಳನ್ನು ಪ್ರಚೋದಿಸುತ್ತವೆ. ಇದರ ಜೊತೆಗೆ ಕಾರ್ ಟಿ ಕೋಶಗಳು ದೇಹದಲ್ಲಿನ ಗುಣಿಸುತ್ತಲೇ ಇರುತ್ತವೆ. ಇದು ಶಾಶ್ವತವಾದ ಕ್ಯಾನ್ಸರ್ ವಿರೋಧಿ ಫಲಿತಾಂಶ ನೀಡುತ್ತವೆ. ಕೆಲವು ಸಂದರ್ಭಗಳಲ್ಲಿ ಕಾರ್ ಟಿ ಕೋಶ ಚಿಕಿತ್ಸೆಯ ರಕ್ತ ಕ್ಯಾನ್ಸರ್ ಮತ್ತು ಸಂಪೂರ್ಣವಾಗಿ ಗುಣಪಡಿಸಬಹುದು. ಇದು ಇತರ ಸಮಯಗಳಲ್ಲಿ ಇದು ಕೆಲವು ರೋಗಗಳು ಹೆಚ್ಚು ಕಾಲ ಬದುಕಲು ಸಹಾಯ ಮಾಡುತ್ತವೆ. ರಕ್ತ ಕಣಗಳ ಮೇಲೆ ಪರಿಣಾಮ ಬೀರುವ ಕ್ಯಾನ್ಸರ್ ಕಾರ್ ಟಿ ಕೋಶ ಚಿಕಿತ್ಸೆಯನ್ನು ಬಳಸಲಾಗುತ್ತದೆ. ಅವುಗಳೆಂದರೆ ಬಿ ಸೆಲ್ ತೀವ್ರ ಲಿಂಫೋಬ್ಲಾಸ್ಟಿಕ್ ಲ್ಯುಕೀಮಿಯಾ, ದೊಡ್ಡ ಬಿ ಕೋಶ ಲಿಂಫೋಮ್, ಫಾಲಿಕ್ಯುಲರ್ ಲಿಂಫೋಮ್, ಉನ್ನತ ದರ್ಜೆಯ ಬಿ ಸೆಲ್ ಲಿಂಫೋಮಾ, ಮೆಂಟಲ್ ಸೆಲ್ ಲಿಂಫೋಮಾ, ಬಹು ಮೈಲೋಮಾ, ಪ್ರಾಥಮಿಕ ಮೀಡಿಯಾಸ್ಟಿಕಲ್ ದೊಡ್ಡ ಬಿ ಕೋಶ ಲಿಂಫೋಮಾ. ಅಡ್ಡ ಪರಿಣಾಮಗಳು: ಹೈಪರ್ ಇನ್ಫ್ಲಮೇಷನ್ 12% ಭಾಗವಹಿಸುವವರಲ್ಲಿ ಕಂಡುಬರುವ ಅತಿಯಾದ ಉರಿಯೂತ ಮತ್ತು ಅಂಗಾಂಗ ಹಾನಿಗೆ ಕಾರಣವಾಗಬಹುದು. ಕಡಿಮೆ ಕೆಂಪು ರಕ್ತ ಕಣಗಳ ಎಣಿಕೆ 61% ರೋಗಿಗಳಲ್ಲಿ ವರದಿಯಾಗಿದೆ. ಇದು ಆಯಾಸ ಮತ್ತು ದೌರ್ಬಲ್ಯಕ್ಕೆ ಕಾರಣವಾಗುತ್ತದೆ. ಥ್ರಾಂಬೋಸೈಟೋಪೇನಿಯಾ ಕಡಿಮೆ ಪ್ಲೇಟ್ಲೆಟ್ ಎಣಿಕೆ 65% ರೋಗಿಗಳಲ್ಲಿ ರಕ್ತಸ್ರಾವದ ಅಪಾಯಗಳನ್ನು ಹೆಚ್ಚಿಸುತ್ತದೆ. ನ್ಯೂಟ್ರೋಪೇನಿಯಾ ಕಡಿಮೆ ನ್ಯೂಟ್ರೋಫಿಲ್ ಎಣಿಕೆ 96% ಭಾಗವಹಿಸುವಲ್ಲಿ ಕಂಡುಬರುತ್ತದೆ. ಇದು ಸೋಂಕಿನ ಅಪಾಯವನ್ನು ಸೂಚಿಸುತ್ತದೆ. ಪರೀಕ್ಷಾ ದೃಷ್ಟಿಯಿಂದ ಸಂಭವನೀಯ ಪ್ರಶ್ನೋತ್ತರಗಳು ಏನಪ್ಪ ಅಂದರೆ, ಕಾರ್ ಟಿ ಚಿಕಿತ್ಸೆಯ ಪೂರ್ಣ ರೂಪ ಯಾವುದು? ಉತ್ತರ: ಚಿಮೆರಿಕ್ ಆಂಟಿಜನ್ ರಿಸೆಪ್ಟರ್ ಟಿ ಸೆಲ್ ಥೆರಪಿ. ಕಾರ್ ಟಿ ಚಿಕಿತ್ಸೆಯ ರೋಗಿಯಲ್ಲಿರುವ ಸಂಗ್ರಹಿಸಲ್ಪಟ್ಟ ಕೋಶಗಳಾವವು? ಉತ್ತರ: ಟಿ ಕೋಶಗಳು. ಕಾರ್ ಟಿ ಚಿಕಿತ್ಸೆಯ ಅತ್ಯಂತ ಸಾಮಾನ್ಯ ಅಡ್ಡ ಪರಿಣಾಮ ಯಾವುದು? 92% ರೋಗಿಗಳು ಕಂಡುಬರುತ್ತದೆ. ನ್ಯೂಟ್ರೋಪೇನಿಯಾ ಕೆಳಗಿನವುಗಳಲ್ಲಿ ಯಾವ ಕ್ಯಾನ್ಸರ್ಗೆ
ಕೀ ಚಿಕಿತ್ಸೆ ಬಳಸಲಾಗುತ್ತದೆ. ಬಿ ಸೆಲ್ ತೀವ್ರ ಲಿಂಫೋಬ್ಲಾಸ್ಟಿಕ್ ಲ್ಯುಕಿಮಿಯಾ ALL. ಕಾರ್ಟಿ ಕೋಶಗಳನ್ನು ತಯಾರಿಸಲು ಪ್ರಯೋಗಾಲಯದಲ್ಲಿ ಟಿ ಕೋಶಗಳಿಗೆ ಯಾವುದನ್ನು ಸೇರಿಸಲಾಗುತ್ತದೆ? ಅಮೆರಿಕನ್ ಆಂಟಿಜನ್ ಗ್ರಾಹಕಗಳು. ತಪ್ಪು. ಚಿಮೆರಿಕ್ ಆಂಟಿಜನ್ ಗ್ರಾಹಕಗಳು CARS. ಸೇಮ್ ಇಟ್ಕೊಳ್ಳಿ, ಬರುತ್ತೆ. ಸರ್ವಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.